ಜೈ ಶ್ರೀರಾಮ್, ಜೈ ಹನುಮಾನ್. ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ಹನುಮಾನ್ ಸಂದೇಶ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತನ ಕೋರ್ತಿದ್ದೀನಿ. ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ನಮ್ಮ ಹನುಮಾನ್ ಸಂದೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನನ್ನ ಪ್ರೀತಿಗೆ ದೇವರ ರಕ್ಷಣೆ ಇದೆ, ಜೈ ಶ್ರೀರಾಮ್, ಜೈ ಹನುಮಾನ್ ಅಂತೇಳಿ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ತುಂಬ ಎಮೋಷನಲ್ ಆಗಿದೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಕ್ಕೆ ನಿಜವಾದ ಕಾರಣ ಏನು? ಅವರು ನಿಮ್ಮನ್ನು ಪ್ರೀತಿಸದೆ ದೂರ ಹೋದರ, ಅಥವಾ ಪರಿಸ್ಥಿತಿ ಅವರನ್ನು ನಿಮ್ಮಿಂದ ದೂರ ಮಾಡಿತಾ? ಅವರ ಮನಸ್ಸಿನಲ್ಲಿ ಇನ್ನೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ? ಅಥವಾ ಅವರು ಹೇಳಲಾಗದ ಯಾವುದೋ ಕಾರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೌನವಾಗಿ ದೂರ ಉಳಿದಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ರೈಸ್ ರೀಡಿಂಗ್ ಹಾಗೂ ಹನುಮಾನ್ ಕಾರ್ಡ್ ರೀಡಿಂಗ್ ಮೂಲಕ ಉತ್ತರವನ್ನು ತಿಳಿಯೋ ಪ್ರಯತ್ನನ ಮಾಡೋಣ. ಫ್ರೆಂಡ್ಸ್, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಹೇಳುವ ಪ್ರತಿಯೊಂದು ವಿಷಯವು ಎಲ್ಲರ ಜೀವನಕ್ಕೂ ಒಂದೇ ರೀತಿಯಾಗಿ ಹೊಂದಿಕೆಯಾಗೋದಿಲ್ಲ. ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುವ ಭಾಗವನ್ನು ಮಾತ್ರ ಸ್ವೀಕರಿಸಿ. ಈಗ ನೀವು ಯೋಚಿಸುತ್ತಿರುವ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ಹೇಳಿಕೊಳ್ಳಿ. ಹನುಮಾನನ್ನು ಪ್ರಾರ್ಥಿಸಿಕೊಳ್ಳಿ. ಬನ್ನಿ, ಈಗ ತಡ ಮಾಡದೆ ರೈಸ್ ರೀಡಿಂಗ್ ಏನು ಸಂದೇಶನ ಕೊಡ್ತಿದೆ ಅಂತ ಈಗ ನಾವು ನೋಡೋಣ. ಅವ್ರು ನಿಮಗೆ ದೂರ ಆಗಲಿಕ್ಕೆ ಯಾವ ರೀತಿ ಕಾರಣ ಇರಬಹುದು, ಯಾರು ಕಾರಣರಾಗಿರಬಹುದು, ಪರಿಸ್ಥಿತಿನ ಅಥವಾ ಅವರ ಮನೆ ಸ್ಥಿತಿನ ಅಥವಾ ಅವರ ಸಿಚುವೇಶನ್ ಹೇಗಿದೆ ಅಂತ ನಾವು ನೋಡೋಣ. ಬನ್ನಿ ಬನ್ನಿ ಬನ್ನಿ. ನೋಡಿ ಸ್ನೇಹಿತರೆ, ಅಕ್ಕಿ ಈಗ ಈ ಆಕಾರದಲ್ಲಿ ಬಂದಿದೆ. ಈ ರೈಸ್ ಶೇಪ್ ನೋಡಿದ ತಕ್ಷಣ ನನಗೆ ಮೊದಲೇ ಕಾಣುತ್ತಿರುವುದು, ಈ ಸಂಬಂಧದಲ್ಲಿ ಪ್ರೀತಿ ಇದ್ದರೂ ಮಧ್ಯದಲ್ಲಿ ಕೆಲವು ಅಡೆತಡೆಗಳು ಹೇಳಲಾಗುತ್ತಿಲ್ಲ ಎಂಬ ಭಾವನೆ ಇದೆ ಅನ್ನೋ ಎನರ್ಜಿ ನನಗೆ ಕಾಣ್ತಾ ಇದೆ ಸ್ನೇಹಿತರೆ. ನೋಡಿ, ಈ ಶೇಪ್ನಲ್ಲಿ ಸಂಪೂರ್ಣವಾಗಿ ಚದುರಿ ಹೋಗಿಲ್ಲ, ಆದರೆ ಮಧ್ಯಭಾಗದಲ್ಲಿ ಗ್ಯಾಪ್ಗಳು ನಿಮಗೆ ಕಾಣ್ತಾ ಇದೆ ಅಲ್ವಾ? ಹೌದು, ಈ ಗ್ಯಾಪ್ಗಳು ಹೇಳುತ್ತಿರುವುದು ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಹೋಗುವುದಕ್ಕೆ ಒಂದೇ ಒಂದು ಕಾರಣ ಇರಲಿಲ್ಲ. ಒಂದು ಕಡೆ ಫ್ಯಾಮಿಲಿ ಪ್ರೆಷರ್ ಇರಬಹುದು, ಇನ್ನೊಂದು ಕಡೆ ಓವರ್ ಥಿಂಕಿಂಗ್ ಇರಬಹುದು, ಇನ್ನೊಂದು ಕಡೆ ಈಗೋ ಅಥವಾ ಫಿಯರ್ ಇರಬಹುದು. ಈ ಎಲ್ಲ ಕಾರಣಗಳು ನಿಧಾನವಾಗಿ ನಿಮ್ಮಿಬ್ಬರನ್ನು ಡಿಸ್ಟೆನ್ಸ್ ತಂದಿರಬಹುದು. ಫ್ರೆಂಡ್ಸ್, ಈ ಶೇಪ್ ನನಗೆ ಒಂದು ಮೆಸೇಜ್ ಕೊಡ್ತಿದೆ. ನಿಮ್ಮ ಪರ್ಸನ್ ನಿಮ್ಮನ್ನು ದ್ವೇಷಿಸಿ ದೂರ ಹೋಗಿಲ್ಲ. ಅವರು ಈ ಸಮಯದಲ್ಲಿ ಸರಿಯಾದ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಎನ್ನುವ ಜನರಲ್ ಎನರ್ಜಿ ನನಗೆ ಗೊತ್ತಾಗ್ತಿದೆ. ಈಗ ಅವರ ಮೈಂಡ್ಸೆಟ್ ಹೇಗಿರ್ಬೋದು ಅನ್ನೋದಾದರೆ, ಹೊರಗಡೆ ಅವರು ಎಲ್ಲವೂ ಸರಿ ಇದೆ ಎನ್ನುವ ಥರ ಕಾಣಿಸಿದ್ರು ಒಳಗಡೆ ನಾನು ಮಾಡಿದ ನಿರ್ಧಾರ ಸರಿಯಾಗಿದೆಯಾ, ಅವರ ಜೊತೆ ಮಾತನಾಡಬೇಕಿತ್ತ, ಅವರು ಈಗ ಹೇಗಿರಬಹುದು, ಹೀಗೆ ಹಲವಾರು ರೀತಿಯ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡುತ್ತಿದೆ. ಈ ಶೇಪ್ನಲ್ಲಿ ನನಗೆ ಕಾಣಿಸುತ್ತಿರುವ ಗ್ಯಾಪ್ಗಳು ನನಗೆ ಇನ್ನೊಂದು ರೀತಿಯ ಸಂದೇಶನ ಕೊಡ್ತಿದ್ದಾರೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆಯುತ್ತಿದ್ದಾರೆ ಅನ್ನುವುದಕ್ಕಿಂತ ನಿಮ್ಮ ಜೊತೆ ಇದ್ದ ನೆನಪುಗಳನ್ನು ಮನಸ್ಸಿನಿಂದ ಒಂದು ಮೂಲೆಯಲ್ಲಿ ಇಟ್ಟುಕೊಂಡಿದ್ದಾರೆ ಎನ್ನುವ ಎನರ್ಜಿ ಕಾಣುತ್ತಿದೆ. ಕೆಲವೊಮ್ಮೆ ಅವರು ನಿಮ್ಮ ಜೊತೆ ಕಳೆದ ಸಮಯವಾಗಿರಬಹುದು, ಒಂದು ನಗು, ಒಂದು ನೆನಪು, ಇವೆಲ್ಲವೂ ನೆನಪಿಸಿಕೊಳ್ಳಬಹುದು. ಆದರೆ ಅವರು ಮೊದಲು ಹೆಜ್ಜೆ ಇಡಲು ಇನ್ನೂ ಧೈರ್ಯ ಮಾಡಿಲ್ಲ. ಫ್ರೆಂಡ್ಸ್, ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ನನಗಿಲ್ಲಿ ಕಾಣಿಸ್ತಿದೆ. ಈ ಶೇಪ್ನಲ್ಲಿ ರೈಸ್ ಒಟ್ಟಾಗಿ ಇದ್ದರೂ ಮಧ್ಯದಲ್ಲಿ ಗ್ಯಾಪ್ ಇದೆ, ಸುತ್ತವೂ ಕೂಡ ಒಟ್ಟಿಗೆ ಇದ್ದರೂ ಕೂಡ ಮಧ್ಯದಲ್ಲಿ ಗ್ಯಾಪ್ ಇದೆ. ಇದರ ಅರ್ಥ ಮನಸ್ಸಿನಲ್ಲಿ ಇನ್ನೂ ಕನೆಕ್ಷನ್ಸ್ ಇದೆ, ಆದರೆ ಇದನ್ನು ಹೊರಗಡೆ ತೋರಿಸುವ ಧೈರ್ಯ ಮತ್ತು ಅವಕಾಶ ಸಿಕ್ಕಿಲ್ಲ ಎನ್ನುವ ಭಾವನೆ. ಕೆಲವರಿಗೆ ಫ್ಯಾಮಿಲಿ, ಕೆಲವರಿಗೆ ರೆಸ್ಪಾನ್ಸಿಬಿಲಿಟಿ, ಇನ್ನು ಕೆಲವರಿಗೆ ಹಳೆಯ ನೋವು, ಇವೆಲ್ಲವೂ ಈ ದೂರಕ್ಕೆ ಕಾರಣವಾಗಿರಬಹುದು. ಫ್ರೆಂಡ್ಸ್, ನಿಮ್ಮ ಪರ್ಸನ್ ಈಗ ಜೀವನದಲ್ಲಿ ನಡೆದ ಘಟನೆಗಳು ಮತ್ತೆ ನೆನಪಿಸಿಕೊಳ್ಳುತ್ತಿರಬಹುದು. ಆ ದಿನ ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ, ನಾನು ಅವರ ಮಾತನ್ನು ಕೇಳಿದ್ದರೆ ಎನ್ನುವ ಯೋಜನೆ ಕೆಲವೊಮ್ಮೆ ಬರಬಹುದು. ಆದರೆ ಫ್ರೆಂಡ್ಸ್, ಈ ರೀಡಿಂಗ್ ಅವರು ಖಂಡಿತ
ಮರಳಿ ಬರುತ್ತಾರೆ ಅಂತ ಹೇಳ್ತಿಲ್ಲ, ಆದರೆ ಅವರ ಮನಸ್ಸಿನಲ್ಲಿ ಇನ್ನೂ ಅಪೂರ್ಣ ಭಾವನೆಗಳು, ಉತ್ತರ ಸಿಗದ ಪ್ರಶ್ನೆಗಳು ಇರಬಹುದು ಎಂಬ ಎನರ್ಜಿ ಕಾಣಿಸ್ತಾ ಇದೆ. ಈ ಶೇಪ್ನಲ್ಲಿ ನಿಮಗೆ ಒಂದು ದೊಡ್ಡ ಪಾಠವನ್ನು ಕೂಡ ಕೊಡುತ್ತಿದೆ. ಯಾರಾದರೂ ನಿಮ್ಮ ಜೀವನದಲ್ಲಿ ದೂರ ಹೋದರೆ ನಿಮ್ಮ ಮೌಲ್ಯವು ಕಡಿಮೆಯಾಯಿತು ಅಂತ ಅರ್ಥವಲ್ಲ. ಕೆಲವೊಮ್ಮೆ ಅವರ ಪರಿಸ್ಥಿತಿ, ಅವರ ಭಯ, ಅವರ ನಿರ್ಧಾರಗಳೇ ಈ ದೂರಕ್ಕೆ ಕಾರಣವಾಗಿರಬಹುದು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನವನ್ನು ಒಂದೇ ವ್ಯಕ್ತಿಯಲ್ಲಿ ನೆನಪಿಸಿ ನಿಲ್ಲಿಸಿಕೊಳ್ಳಬೇಡಿ. ನಿಮ್ಮ ಸಂತೋಷ, ನಿಮ್ಮ ಕನಸು, ನಿಮ್ಮ ಭವಿಷ್ಯ ಇವೆಲ್ಲವೂ ಕೂಡ ತುಂಬ ಮುಖ್ಯವಾದುದು ಅಂತ ಹೇಳ್ತಿದ್ದೀನಿ. ಹನುಮಾನ್ಜಿ ಏನು ಹೇಳ್ತಿದ್ದಾರೆ ಅಂದರೆ, ಈ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ. ಯಾವುದು ನಿಮ್ಮ ಒಳಿತಿಗೋ ಅದನ್ನು ಸರಿಯಾದ ಸಮಯದಲ್ಲಿ ದೇವರು ನಿಮ್ಮ ಜೀವನಕ್ಕೆ ತರುತ್ತಾರೆ. ತಾಳ್ಮೆ, ನಂಬಿಕೆ ಮತ್ತು ಭಕ್ತಿಯಿಂದ ಯೋಚಿಸದೆ ನಿಶ್ಚಿಂತೆಯಾಗಿರಿ ಅಂತ ಹೇಳ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಹನುಮಾನ್ ಕಾರ್ಡ್ನ ಮೂಲಕ ಏನನ್ನ ಹೇಳ್ತಿದ್ದಾರೆ ಅಂತ ನಾವೀಗ ನೋಡೋಣ. ಈಗ ನಾವು ಆ ಪರ್ಸನ್ ನಿಮ್ಮಿಂದ ದೂರ ಆಗಲಿಕ್ಕೆ ಏನು ಕಾರಣ ಇರಬಹುದು ಅಂತ ನಾವು ಕಾರ್ಡ್ ರೀಡಿಂಗ್ನ ಮೂಲಕ ನೋಡೋಣ. ಬನ್ನಿ ಸ್ನೇಹಿತರೆ, ಇಲ್ಲಿ ನಾನು 5 ಕಾರ್ಡ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೀವು ಮನಸ್ಸಿನಲ್ಲಿ ಶ್ರೀರಾಮ ಹಾಗೂ ಹನುಮಂತರನ್ನು ನೆನಪಿಸಿಕೊಳ್ಳುತ್ತಾ ನಿಮಗೆ ಇಷ್ಟವಾಗುವಂತಹ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ಆ ಕಾರ್ಡ್ ನಿಮಗೆ ಏನನ್ನು ಹೇಳುತ್ತಿರಬಹುದು ಅಂತ ನಾವು ನೋಡೋಣ. ಈಗ ನಾನು ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬನ್ನಿ ಮೊದಲನೇ ಕಾರ್ಡ್ ಏನು ಹೇಳುತ್ತೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಬಂದಿರುವುದು ಬುದ್ಧಿಮಾತ. ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ಕಾಣುತ್ತಿರುವ ಮೊದಲ ಎನರ್ಜಿ ಏನೆಂದರೆ, ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ಅಲ್ಲ, ಅವರ ಮನಸ್ಸಿನಲ್ಲಿ ನಡೆದ ಕನ್ಫ್ಯೂಷನ್ ಮತ್ತು ತಪ್ಪು ನಿರ್ಧಾರಗಳು. ಫ್ರೆಂಡ್ಸ್, ಕೆಲವೊಮ್ಮೆ ಲೈಫ್ನಲ್ಲಿ ಎಲ್ಲವೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಒಂದು ಕಡೆ ಹಾರ್ಟ್, ಒಂದು ಕಡೆ ಡಿಸಿಷನ್ ಹೇಳಿರುತ್ತೆ, ಇನ್ನೊಂದು ಕಡೆ ಮೈಂಡ್ ಬೇರೆ ಥರ ಡಿಸಿಷನ್ ಹೇಳ್ತಿರುತ್ತೆ. ಈ ಎರಡರ ನಡುವಿನ ಹೋರಾಟದಲ್ಲೇ ನಿಮ್ಮ ಪರ್ಸನ್ ಸಿಲುಕಿಕೊಂಡಿದ್ದಾರೆ ಎನ್ನುವ ಎನರ್ಜಿ ಈ ಕಾರ್ಡ್ನಲ್ಲಿ ಗೊತ್ತಾಗ್ತಿದೆ. ಹೌದು, ಹಲವಾರು ಬಾರಿ ನಿಮ್ಮ ಜೊತೆ ಮಾತನಾಡಬೇಕು ಅಂದುಕೊಂಡಿರಬಹುದು, ನಿಮಗೆ ತಮ್ಮ ಮನಸ್ಸಿನ ಮಾತನ್ನು ಹೇಳಬೇಕು ಅಂದುಕೊಂಡಿರಬಹುದು. ಆದರೆ ನಾನು ಹೇಳಿದರೆ ಅವರು ಏನು ಅಂದುಕೊಳ್ಳುತ್ತಾರೋ, ನಾನು ಮಾಡಿದ ತಪ್ಪನ್ನು ಅವರು ಕ್ಷಮಿಸುತ್ತಾರಾ, ಮತ್ತೆ ನಮ್ಮ ರಿಲೇಶನ್ಶಿಪ್ ಮುಂದುವರಿಯುತ್ತದೆಯಾ, ಈ ರೀತಿಯ ಸಾವಿರಾರು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡಾಡುತ್ತಿರಬಹುದು. ಫ್ರೆಂಡ್ಸ್, ಈ ಕಾರ್ಡು ಮತ್ತೊಂದು ವಿಷಯ ಹೇಳುತ್ತಿದೆ. ನಿಮ್ಮ ಪರ್ಸನ್ಗೆ ಯಾರನ್ನು ಹೇಳಬೇಕೋ, ಯಾರನ್ನು ಕೇಳಬೇಕೋ, ಯಾರ ಮಾತನ್ನು ನಂಬಬೇಕು ಅನ್ನುವುದೇ ಅರ್ಥವಾಗದೆ ಹೋಗಿರಬಹುದು. ಕೆಲವೊಮ್ಮೆ ಫ್ರೆಂಡ್ಸ್ ಮಾತಾಗಿರ್ಬೋದು, ಕೆಲವೊಮ್ಮೆ ಫ್ಯಾಮಿಲಿ, ಕೆಲವೊಮ್ಮೆ ಈ ಸೊಸೈಟಿ, ಇವರ ಮಾತುಗಳನ್ನು ಕೇಳುತ್ತಾ ತಮ್ಮ ಹಾರ್ಟ್ ಹೇಳುತ್ತಿದ್ದ ಮಾತನ್ನು ಇಗ್ನೋರ್ ಮಾಡಿರಬಹುದು. ಅದೇ ಕಾರಣಕ್ಕೆ ಅವರು ನಿಮ್ಮಿಂದ ದೂರ ಹೋಗಿರುವ ಡಿಸಿಷನ್ ತೆಗೆದುಕೊಂಡಿರಬಹುದು. ಆದರೆ ಫ್ರೆಂಡ್ಸ್, ಈ ಕಾರ್ಡ್ ಹೇಳುತ್ತಿರುವುದು ಅವರು ದೂರ ಹೋದ ನಂತರವೇ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥವಾಗುತ್ತಿದೆ. ಯಾಕೆಂದರೆ ನೀವು ಇದ್ದಾಗ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಗೊತ್ತಾಗಿರಲಿಲ್ಲ. ಆದರೆ ನೀವು ದೂರವಾದ ಮೇಲೆ ನಾನು ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡೆನಾ ಎನ್ನುವ ಪ್ರಶ್ನೆ ಈಗ ಅವರ ಮನಸ್ಸಿನಲ್ಲಿ ಮೂಡುತ್ತಿರಬಹುದು. ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಏನಂದರೆ, ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡಿಯೇ ನಿಮ್ಮನ್ನು ಕಳೆದುಕೊಂಡಿರಬಹುದು ಅಂತ ಹೇಳ್ತಾ ಇದೆ. ಹೌದು, ಅವರು ನಿಮ್ಮ ಬಗ್ಗೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್, ತುಂಬಾ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ರೋ ಏನೋ, ತುಂಬಾ ಓವರ್ ಥಿಂಕಿಂಗ್, ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡಿ ಅವರು ಈ ಸಂಬಂಧನ ಕಳೆದುಕೊಂಡಿರಬಹುದು ಎಂದು ಹಲವಾರು ರೀತಿಯಲ್ಲಿ ಯೋಚಿಸುತ್ತಿದ್ದಾರೆ. ಒಂದು ಡಿಸಿಷನ್ ತೆಗೆದುಕೊಳ್ಳುವುದು ತುಂಬ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ತಮ್ಮದೇ ಯೋಜನೆಗಳು ಅವರ ರಿಲೇಷನ್ಶಿಪ್ಗಿಂತ ಅವರನ್ನು ದೂರ ಮಾಡಿವೆ ಅಂತ ಹೇಳ್ಬೋದು. ಅವರ ರಿಲೇಷನ್ಸ್ ನಿಮ್ಮ ಬಗ್ಗೆ ಒಂದಷ್ಟು ನೆಗೆಟಿವ್ ಹೇಳಿರಬಹುದು. ಒಟ್ಟಿನಲ್ಲಿ ಈ ಕಾರ್ಡ್ಸ್ ಶ್ರೀ ಹನುಮಂತರು ನಿಮಗೆ ಒಂದು ಸುಂದರ ಪಾಠ ಕಲಿಸುತ್ತಿದ್ದಾರೆ.
ಯಾರಾದರೂ ನಿಮ್ಮ ಜೀವನದಿಂದ ದೂರ ಹೋದರೆ ಯಾವಾಗಲೂ ನಿಮ್ಮ ತಪ್ಪೇ ಇದೆ ಅಂತ ಯೋಚಿಸಬೇಡಿ. ಕೆಲವೊಮ್ಮೆ ಅವರ ಕನ್ಫ್ಯೂಷನ್ಸ್, ಅವರ ಫಿಯರ್ ಅಥವಾ ಡಿಸಿಷನ್ ಕೂಡ ಇದಕ್ಕೆ ಕಾರಣವಾಗಿರಬಹುದು. ಅದಕ್ಕೆ ನಿಮ್ಮನ್ನೇ ಬ್ಲೇಮ್ ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ನೋವು ಕೊಟ್ಟುಕೊಳ್ಳಬೇಡಿ. ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಕೊಡಿ. ಹನುಮಂಜಿ ಹೇಳ್ತಿದ್ದಾರೆ, ಬುದ್ಧಿ ಇರುವವನಿಗೆ ಸರಿಯಾದ ಸಮಯದಲ್ಲಿ ಸತ್ಯ ಅರ್ಥವಾಗುತ್ತದೆ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಜೀವನದಲ್ಲಿ ಪಶ್ಚಾತ್ತಾಪವನ್ನು ತರಬಹುದು. ಆದ್ದರಿಂದ ತಾಳ್ಮೆ ಮತ್ತು ವಿವೇಕವನ್ನು ಎಂದಿಗೂ ಬಿಡಬೇಡಿ. ಓವರಾಲ್ ಈ ಮೆಸೇಜ್ ಏನಂದರೆ, ಬುದ್ಧಿಮತ್ತ ಕಾರ್ಡ್ ಹೇಳುತ್ತಿರೋದು, ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿಸಲೇ ಇಲ್ಲ ಅನ್ನುವುದಲ್ಲ. ಅವರು ತಮ್ಮ ಕನ್ಫ್ಯೂಷನ್, ಓವರ್ ಥಿಂಕಿಂಗ್, ಫ್ಯಾಮಿಲಿ, ಮೂರನೇ ವ್ಯಕ್ತಿಯ ಮಾತು, ತಪ್ಪು ನಿರ್ಧಾರಗಳ ಕಾರಣದಿಂದ ನಿಮ್ಮಿಂದ ದೂರ ಹೋಗಿರಬಹುದು. ಆದರೆ ಇಂದು ನಡೆದದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಅವರ ಮನಸ್ಸಿನಲ್ಲಿ ಆರಂಭವಾಗಿದೆ ಅಂತ ನಾವು ಈ ಕಾರ್ಡ್ನ ಮೂಲಕ ತಿಳ್ಕೊಬಹುದು ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ಸೀತಾ ಬ್ಲೆಸ್ಸಿಂಗ್. ನೋಡಿ, ಮೊದಲನೇದಾಗಿ ನಿಮಗೆ ಸೀತಾ ಮಾತೆಯ ಆಶೀರ್ವಾದ ಸಿಕ್ಕಿದೆ. ಯಾರು ಈ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರಿಗೆ ಸೀತಾ ಮಾತೆಯ ಆಶೀರ್ವಾದ ಸಿಕ್ಕಿದೆ. ಈ ಕಾರ್ಡ್ ಸಾಮಾನ್ಯ ಕಾರ್ಡ್ ಅಲ್ಲ. ಈ ಕಾರ್ಡ್ನಲ್ಲಿ ತ್ಯಾಗ, ಸ್ಯಾಕ್ರಿಫೈಸ್, ನಂಬಿಕೆ ಮತ್ತು ಶುದ್ಧ ಪ್ರೀತಿ ಅಂದರೆ ಪ್ಯೂರ್ ಕಾಣಿಸ್ತಿದೆ. ಸೀತಾ ಮಾತೆಯ ಜೀವನವನ್ನು ನೋಡಿದರೆ ಅವರು ಶ್ರೀರಾಮರನ್ನು ನೆನಪಿಸಿಕೊಂಡು ಎಷ್ಟು ಪ್ರೀತಿಸುತ್ತಿದ್ದರು, ಎಷ್ಟು ಸಮಯದವರೆಗೆ ದೂರವಾಗಿದ್ದರು, ಅವರನ್ನು ಹೇಗೆ ಕಾಯುತ್ತಿದ್ದರು. ಆ ದೂರಕ್ಕೆ ಪ್ರೀತಿ ಕಾರಣವಾಗಿರಲಿಲ್ಲ, ಪರಿಸ್ಥಿತಿ ಕಾರಣವಾಗಿತ್ತು. ಫ್ರೆಂಡ್ಸ್, ಅದೇ ರೀತಿಯ ಎನರ್ಜಿ ಈ ಕಾರ್ಡ್ನಲ್ಲಿ ಕಾಣುತ್ತಿದೆ. ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಅವರು ನಿಮ್ಮನ್ನು ಪ್ರೀತಿಸಲಿಲ್ಲ ಅನ್ನುವ ಕಾರಣ ಕಾಣುತ್ತಿಲ್ಲ. ಬದಲಾಗಿ ಅವರ ಜೀವನದಲ್ಲಿ ಇದ್ದ ಕೆಲವು ಪರಿಸ್ಥಿತಿಗಳು ಅವರನ್ನು ಈ ಡಿಸಿಷನ್ ತೆಗೆದುಕೊಳ್ಳುವಂತೆ ಮಾಡಿರಬಹುದು. ಕೆಲವರಿಗೆ ಫ್ಯಾಮಿಲಿ ಪ್ರೆಷರ್ ಇರಬಹುದು, ಇನ್ನು ಕೆಲವರಿಗೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿರಬಹುದು, ಇನ್ನು ಕೆಲವರಿಗೆ ಈ ರಿಲೇಷನ್ಶಿಪ್ನ ನಾನು ಹ್ಯಾಂಡಲ್ ಮಾಡಬಹುದಾ ಅನ್ನುವ ಭಯ ಕೂಡ ಇರಬಹುದು. ಫ್ರೆಂಡ್ಸ್, ಈ ಕಾರ್ಡ್ ಹೇಳುತ್ತಿರುವುದು, ನಿಮ್ಮ ಪರ್ಸನ್ ತಮ್ಮ ಫೀಲಿಂಗ್ಸನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ದೂರ ಹೋಗಿದ್ದಾರೆ. ಅವರು ನಿಮಗೆ ನಿಜವಾದ ಕಾರಣವನ್ನು ಹೇಳದೆ ಸೈಲೆಂಟಾಗಿ ದೂರ ಉಳಿದಿರಬಹುದು. ಯಾಕೆಂದರೆ ಅವರು ನಿಮಗೆ ನೋವು ಕೊಡಲು ಬಯಸಿರಲಿಲ್ಲ. ಕೆಲವೊಮ್ಮೆ ದೂರ ಹೋಗುವುದು ನಿಮ್ಮ ಒಳಿತಿಗಾಗಿ ಎಂದು ಅವರು ಅಂದುಕೊಂಡಿರಬಹುದು. ಫ್ರೆಂಡ್ಸ್, ಈ ಕಾರ್ಡ್ನಲ್ಲಿ ಮತ್ತೊಂದು ಎಮೋಷನಲ್ ಎನರ್ಜಿ ಕಾಣಿಸುತ್ತಿದೆ. ಸೀತಾ ಮಾತೆ ಹೇಗೆ ಶ್ರೀರಾಮರನ್ನು ಮನಸ್ಸಿನಲ್ಲಿ ಸತ್ಯ, ನಂಬಿಕೆ ಮತ್ತು ಪ್ರಾಮಾಣಿಕತೆ ಯಾವ ಸಂಬಂಧಕ್ಕೂ ಜೀವ ತುಂಬುವ ಶಕ್ತಿ ಇದೆ. ಶ್ರೀ ಹನುಮಂತರು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸರಿಯಾದ ದಾರಿಯಲ್ಲಿ ತೋರಿಸಲಿ. ಓವರಾಲ್ ಮೆಸೇಜ್ ಏನಂದರೆ, ಪ್ರಾಣ ಕಾರ್ಡ್ ಹೇಳುತ್ತಿರುವುದು, ನಿಮ್ಮ ಪರ್ಸನ್ ನಿಮ್ಮಿಂದ ದೂರವಾಗುವುದಕ್ಕೆ ಮುಖ್ಯ ಕಾರಣ ಅವರೊಳಗಿರುವ ಎಮೋಷನಲ್. ಅವರು ತಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಆಗದೆ ತಮ್ಮ ಪ್ರಾಬ್ಲಮ್ಸನ್ನು ಒಬ್ಬರಾಗಿಯೇ ಎದುರಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ಅವರು ನಿಮ್ಮಿಂದ ದೂರ ಉಳಿದಿರಬಹುದು ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ನಜಾರಾ ದ ಗೇಜ್. ನೋಡಿ ಫ್ರೆಂಡ್ಸ್, ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ಮೊದಲಿಗೆ ಕಾಣುತ್ತಿರುವುದು ಹೊರಗಿನ ಪ್ರಭಾವ. ಅಂದರೆ ನಿಮ್ಮ ಪರ್ಸನ್ ತಮ್ಮ ಮನಸ್ಸಿನ ಮಾತಿಗಿಂತ ಬೇರೆ ಯಾರೋ ಹೇಳಿದ ಮಾತನ್ನು ಹೆಚ್ಚು ನಂಬಿರುವ ಸಾಧ್ಯತೆ ಕಾಣುತ್ತಿದೆ. ಕೆಲವೊಮ್ಮೆ ನಮ್ಮ ರಿಲೇಷನ್ಶಿಪ್ಗೆ ಹೊರಗಿನವರ ನೆಗೆಟಿವ್ ಒಪಿನಿಯನ್ ಕೊಟ್ಟಿರಬಹುದು. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಹೇಳಿರಬಹುದು. ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿರಬಹುದು. ಈ ಕಾರ್ಡ್ನಲ್ಲಿ ಈ ರೀತಿಯ ಜನರಲ್ ಎನರ್ಜಿ ಕಾಣುತ್ತಿದೆ ಫ್ರೆಂಡ್ಸ್. ನಿಮ್ಮ ಪರ್ಸನ್ ಒಂದು ಸಮಯದಲ್ಲಿ ನಿಮ್ಮನ್ನು ನಂಬುತ್ತಿದ್ದರು. ಆದರೆ ಸುತ್ತಮುತ್ತ ನಡೆದ ಕೆಲವು ಘಟನೆಗಳು, ಕೆಲವು ಮಾತುಗಳು, ಕೆಲವು ಅನುಮಾನಗಳು ಅವರ ಮನಸ್ಸಿನಲ್ಲಿ ಕನ್ಫ್ಯೂಸ್ ಮೂಡಿಸಿರಬಹುದು. ಆರ್ ಕನ್ಫ್ಯೂಷನ್ ನಿಧಾನವಾಗಿ ಡಿಸ್ಟೆನ್ಸ್ ಆಗಿ ಬದಲಾಗಿದೆ. ಇನ್ನೊಂದು ವಿಷಯ, ನಜಾರಾ ಕಾರ್ಡ್ ಕೇವಲ ಕೆಟ್ಟ ದೃಷ್ಟಿ ಮಾತ್ರ ಸೂಚಿಸುವುದಿಲ್ಲ. ಇನ್ನೊಬ್ಬರು ನಿಮ್ಮ ರಿಲೇಷನ್ಶಿಪ್ಪನ್ನು ನೋಡಿ ಹೊಟ್ಟೆ ಉರಿ ಮಾಡಿರಬಹುದು, ಅಥವಾ ಅಯ್ಯೋ ಇವರ ಸಂಬಂಧ ಎಷ್ಟು ಚೆನ್ನಾಗಿದೆ ಅಂತ ಅವರು ಮನಸ್ಸಿನಲ್ಲಿಯೇ ದೃಷ್ಟಿಯನ್ನು ತಾಕಿಸಿರಬಹುದು. ಆಗಿಂದಾಗಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಹೋಗಿರಬಹುದು. ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿರಬಹುದು. ಫ್ರೆಂಡ್ಸ್, ಈ ಕಾರ್ಡ್ನಲ್ಲಿ ಇನ್ನೊಂದು ಎಮೋಷನಲ್ ಎನರ್ಜಿ ಕಾಣುತ್ತಿದೆ. ನಿಮ್ಮ
ಪರ್ಸನ್ ಕೆಲವೊಮ್ಮೆ ಈ ಸಮಯದಲ್ಲಿ ನಾನು ಯಾರ ಮಾತನ್ನು ಕೇಳದೆ ನಮ್ಮ ಹಾರ್ಟ್ ಮಾತು ಕೇಳಿದರೆ ಚೆನ್ನಾಗಿರುತ್ತಿತ್ತು ಅಂತ ಯೋಚಿಸಿರುತ್ತಿರಬಹುದು. ಯಾಕೆಂದರೆ ಈಗ ಅವರಿಗೆ ಕೆಲವು ಸತ್ಯಗಳು ನಿಧಾನವಾಗಿ ಅರ್ಥವಾಗುತ್ತಿರಬಹುದು. ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ ಈ ಕಾರ್ಡ್ ಹೇಳುತ್ತಿರುವುದು, ರಿಲೇಷನ್ಶಿಪ್ನಲ್ಲಿ ಟ್ರಸ್ಟ್ ಕಡಿಮೆಯಾದರೆ, ಹೊರಗಿನವರೇ ಮಧ್ಯೆ ಬರಲು ಅವಕಾಶ ಮಾಡಿಕೊಟ್ಟರೆ, ಅದರಿಂದ ಮುಂದಿನ ಜೀವನದಲ್ಲಿ ಯಾರೊಂದಿಗೂ ರಿಲೇಷನ್ಶಿಪ್ ಇದ್ದರೂ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿರಲಿ. ಯಾಕೆಂದರೆ ಕಮ್ಯುನಿಕೇಷನ್ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವುದಿಲ್ಲ. ಮೂರನೆಯವರ ಮಾತು ನಮ್ಮಗಳ ಮಧ್ಯ ಅಂದರೆ ನಿಮ್ಮಿಬ್ಬರ ನಡುವೆ ನಡೆಯುವುದಿಲ್ಲ. ಹನುಮಂಜಿ ಹೇಳುತ್ತಿರುವುದು, ಎಲ್ಲರ ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಬೇಡಿ. ಸತ್ಯವನ್ನು ನಿಮ್ಮ ಮನಸ್ಸು ಮತ್ತು ವಿವೇಕದಿಂದ ಅರಿತುಕೊಳ್ಳಿ. ನಿಜವಾದ ಸಂಬಂಧವನ್ನು ಅನುಮಾನದಿಂದಲ್ಲ, ನಂಬಿಕೆಯಿಂದ ಕಾಪಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓವರಲ್ಲಿ ಕಾರ್ಡ್ ಏನನ್ನ ಹೇಳ್ತಿದೆ ಅಂದರೆ, ನಿಮ್ಮ ಪರ್ಸನ್ ನಿಮ್ಮಿಂದ ದೂರವಾಗಲು ಹೊರಗಿನ ಜನರ ಮಾತು, ತಪ್ಪು ತಿಳುವಳಿಕೆ ಅಥವಾ ಅನುಮಾನದ ಕಾರಣವಾಗಿರಬಹುದು. ಆದರೆ ಇಂದು ಅವರು ನಡೆದ ಕೆಲವು ವಿಷಯಗಳನ್ನು ಮತ್ತೆ ಯೋಚಿಸುತ್ತಿರಬಹುದು ಅಂತ ಈ ಎನರ್ಜಿ ಕಾರ್ಡ್ ತಿಳಿಸ್ತಿದೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ಸಂಜೀವಿನಿ. ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ಡಿವೈನ್ ಟೈಮಿಂಗ್ ಅನ್ನುವ ಸಂಬಂಧ ಗೊತ್ತಾಗ್ತಿದೆ. ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರುವುದಕ್ಕೆ ಕಾರಣ ಅವರು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಅಂತಲ್ಲ, ಬದಲಾಗಿ ಅವರು ಈ ಸಮಯದಲ್ಲಿ ಮಾನಸಿಕವಾಗಿ, ಮೆಂಟಲಿ, ಭಾವನಾತ್ಮಕವಾಗಿ ತುಂಬ ದಣಿದಿರಬಹುದು. ಕೆಲವು ಘಟನೆಗಳು, ಕೆಲವು ನೋವುಗಳು, ಕೆಲವು ಪರಿಸ್ಥಿತಿಗಳು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿರಬಹುದು. ಫ್ರೆಂಡ್ಸ್, ಈ ಕಾರ್ಡ್ ಹೇಳುತ್ತಿರುವುದು, ಅವರು ಮೊದಲು ತಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಒಡೆದ ಮನಸ್ಸಿನಿಂದ ಮತ್ತೊಬ್ಬರ ಮನಸ್ಸನ್ನು ಹಿಡಿದುಕೊಳ್ಳುವುದು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಅವರ ರಿಲೇಷನ್ಶಿಪ್ಗಿಂತ ಸೈಲೆನ್ಸನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಇನ್ನೊಂದು ವಿಷಯ, ಈ ಕಾರ್ಡ್ನಲ್ಲಿ ನನಗೆ ಸ್ಟ್ರಾಂಗ್ ರಿಗ್ರೆಟ್ ಎನರ್ಜಿ ಕಾಣುತ್ತಿದೆ. ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ಆ ಸಮಯದಲ್ಲಿ ನಾನು ಸ್ವಲ್ಪ ಮೆಚೂರಾಗಿ ಯೋಚಿಸುತ್ತಿದ್ದರೆ ಇಂದು ಈ ರಿಲೇಷನ್ಶಿಪ್ ಉಳಿಯುತ್ತಿತ್ತು ಅಂತ ಯೋಚಿಸುತ್ತಿರಬಹುದು. ಫ್ರೆಂಡ್ಸ್, ಕೆಲವರಿಗೆ ಈ ಕಾರ್ಡ್ ಒಂದು ಸ್ಪಿರಿಟ್ ಲೆಸನ್ ಕೂಡ ಕೊಡುತ್ತಿದೆ. ದೂರವಾಗುವುದು ಯಾವಾಗಲೂ ಅಂತ್ಯ ಅಲ್ಲ, ಜೀವನ ಇನ್ನೊಬ್ಬರ ದಾರಿ ತೋರಿಸಿ ನಡೆಸುತ್ತದೆ. ಮೊದಲು ಇಬ್ಬರು ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಪಾಠ ಕಲಿಸುತ್ತದೆ, ಆಮೇಲೆ ಮುಂದಿನ ದಾರಿ ತೋರಿಸುತ್ತದೆ. ಫ್ರೆಂಡ್ಸ್, ಈ ಕಾರ್ಡ್ನಲ್ಲಿ ಇನ್ನೊಂದು ಮೆಸೇಜ್ ಕಾಣುತ್ತಿದೆ. ನಿಮ್ಮ ಪರ್ಸನ್ ಈಗ ನಿಮ್ಮ ತಪ್ಪುಗಳಿಂದ ಕಲಿಯುತ್ತಿದ್ದಾರೆ. ಅವರು ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಂಡಿದ್ರು. ಅವರು ನಿಮ್ಮ ಬಗ್ಗೆ ಏನನ್ನ ತಪ್ಪನ್ನು ಅಂದ್ಕೊಂಡಿದ್ರು ಅದೆಲ್ಲವನ್ನು ತಿದ್ದಿಸಲು ಪ್ರಯತ್ನಿಸುತ್ತಿದ್ದಾರೆ. ತಮ್ಮ ಲೈಫನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ತಮ್ಮ ಹಾರ್ಟ್ನಲ್ಲಿ ನಿಮ್ಮನ್ನು ಮತ್ತೆ ಬರಮಾಡಿಕೊಳ್ಳಲು ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ. ಅವರು ಮೊದಲು ಇದ್ದ ವ್ಯಕ್ತಿಯಂತೆ ಈಗ ಇಲ್ಲ, ಅವರೊಳಗೆ ಸ್ವಲ್ಪ ಚೇಂಜ್ ಶುರುವಾಗುತ್ತಿದೆ. ಆದರೆ ಈ ಕಾರ್ಡ್ ಬಂದಿದ್ದು ರಿಲೇಷನ್ಶಿಪ್ ಖಂಡಿತ ಮತ್ತೆ ಆಗುತ್ತದೆ ಅಂತ ಅಲ್ಲ. ಈ ಕಾರ್ಡ್ ಹೇಳುತ್ತಿರುವುದು, ಅದೇ ದಾರಿಯಲ್ಲಿ ಸಾಗುತ್ತಾ ಹೋದರೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಒಂದಾಗಬಹುದು ಅಂತ. ಸಂಜೀವಿನಿ ಜೀವವನ್ನು ಮರಳಿಕೊಟ್ಟಂತೆ ದೇವರು ಮುರಿದ ಸಂಬಂಧಕ್ಕೂ ಹೊಸ ಧೈರ್ಯ ಕೊಡುತ್ತಾರೆ. ಯಾವುದೇ ನೋವು ಶಾಶ್ವತವಲ್ಲ. ಸಮಯ, ಭಕ್ತಿ ಮತ್ತು ತಾಳ್ಮೆ ಇದ್ದರೆ ಜೀವನ ಮುಂದೆ ಹೊಸ ಬೆಳಕು ಕಾಣುತ್ತದೆ. ಓವರಾಲ್ ಈ ಕಾರ್ಡ್ ಹೇಳ್ತಿರೋದು, ದ ಸಂಜೀವಿನಿ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ನಿಮ್ಮ ಪರ್ಸನ್ ನಿಮ್ಮಿಂದ ದೂರವಾಗಲು ಮುಖ್ಯ ಕಾರಣ ಅವರು ತಮ್ಮ ಜೀವನದ ಕೆಲವು ನೋವುಗಳು ಮತ್ತು ಮಾನಸಿಕ ಹೋರಾಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗ ಅವರು ನಿಧಾನವಾಗಿ ತಮ್ಮನ್ನು ತಾವು ಅಲ್ಲಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ. ಶ್ರೀ ಹನುಮಂತರು ಹೇಳುತ್ತಿರುವುದು, ಯಾವುದು ನಿಮ್ಮ ಒಳಿತಿಗೆ ಸರಿಯೋ ಅದನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ತರುತ್ತಾರೆ ಅಂತ ಸ್ನೇಹಿತರೆ. ಈಗ ನಿಮಗೆ ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ. ಅವರು ನಿಮ್ಮ ಜೀವನದಿಂದ ದೂರ ಹೋಗಲಿಕ್ಕೆ ಏನು ಕಾರಣ ಅಂತ ನಿಮಗೆ ಗೊತ್ತಾಗಿರಬಹುದು. ಇವತ್ತಿನ ರೈಸ್ ರೀಡಿಂಗ್ ಮತ್ತು ಹನುಮಾನ್ ಕಾರ್ಡ್ ರೀಡಿಂಗ್ನಲ್ಲಿ ಇಲ್ಲಿಗೆ ಮುಗಿಯುತ್ತಿದೆ. ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ, ಇದು ಕೇವಲ ಒಂದು ಜನರಲ್ ರೀಡಿಂಗ್ ಮಾತ್ರ. ಇಲ್ಲಿ ಹೇಳಿರುವ ಪ್ರತಿಯೊಂದು ವಿಷಯವು ಎಲ್ಲರ ಜೀವನಕ್ಕೂ ಒಂದೇ ರೀತಿಯಾಗಿ ಹೊಂದಿಕೆಯಾಗುವುದಿಲ್ಲ. ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುವಂತಹ ಭಾಗವನ್ನು ಸ್ವೀಕರಿಸಿ. ನಿಮ್ಮ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಯಾರು ಇರಬೇಕು, ಯಾರು ಹೋಗಬೇಕು, ಯಾವ ಸಮಯದಲ್ಲಿ ಯಾವುದು ನಡೆಯಬೇಕು ಅನ್ನೋದನ್ನು
ಶ್ರೀರಾಮ ಮತ್ತು ಶ್ರೀ ಹನುಮಂತರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ನಾವು ಮಾಡಬೇಕಾಗಿರುವುದು ಒಂದೇ, ಅವರ ಮೇಲೆ ಭಕ್ತಿ, ನಂಬಿಕೆ ಮತ್ತು ತಾಳ್ಮೆ ಇಟ್ಟು ಮುಂದೆ ಸಾಗುವುದು. ನಿಮ್ಮ ಮನಸ್ಸಿನ ನೋವನ್ನು, ನಿಮ್ಮ ಕಣ್ಣೀರನ್ನು, ನಿಮ್ಮ ಪ್ರಾರ್ಥನೆಯನ್ನು ಶ್ರೀ ಹನುಮಂತರು ಖಂಡಿತವಾಗಿ ನೋಡುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ನಿಮ್ಮ ಒಳಿತಿಗಾಗುವ ದಾರಿಯನ್ನೇ ಅವರು ತೋರಿಸುತ್ತಾರೆ. ಈ ರೀಡಿಂಗ್ ನಿಮಗೆ ಸ್ವಲ್ಪವಾದರೂ ಕನೆಕ್ಟ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಪ್ರೀತಿಗೆ ದೇವರ ರಕ್ಷಣೆ ಇದೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಹನುಮಾನ್ ಸಂದೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಹನುಮಾನ್ ಕಾರ್ಡ್ ರೀಡಿಂಗ್ ಮತ್ತು ರೈಸ್ ರೀಡಿಂಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಶ್ರೀರಾಮ್, ಜೈ ಹನುಮಾನ್.